ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಘೋಷಣೆ ಮಾಡಲಾಗಿದ್ದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಯುವ ನಿಧಿ ಯೋಜನೆಗೆ ಇವತ್ತು ಅಂದರೆ ಡಿಸೆಂಬರ್ 26ನೇ ತಾರೀಕಿಂದ ಅರ್ಜಿ ಸಲ್ಲಿಕೆ ಇದೀಗ ಶುರುವಾಗಿದೆ. ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಮೊದಲು ಗೂಗಲ್ ಓಪನ್ ಮಾಡಿ ಇಲ್ಲಿ ಸೇವಾ ಸಿಂಧು GS ಅಂತ ಸರ್ಚ್ ಮಾಡಿ. ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ನಿಮಗೆ ಮೊದಲ ಲಿಂಕ್ ಓಪನ್ ಆಗುತ್ತೆ, ಗ್ಯಾರಂಟಿ ಸ್ಕೀಮ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಯುವ ನಿಧಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನಂದರೆ ನೀವು ಲಾಗಿನ್ ಆಗಬೇಕು. ಸೊ ನಿಮ್ಗೆ ಲಾಗಿನ್ ಡೀಟೇಲ್ಸ್ ಇರಬೇಕು. ಇಲ್ಲ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ರಿಜಿಸ್ಟರ್ ಇಯರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೋದು. ID ಮತ್ತು ಪಾಸ್ವರ್ಡ್ ಸಿಗುತ್ತಲ್ಲ, ಅದನ್ನು ತೊಗೊಂಬಂದು ಇಲ್ಲಿ ಹಾಕ್ಬಿಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ನಂತರ ಡೀಟೇಲ್ಸ್ ಇದೆ, ಆಲ್ರೆಡಿ ಲಾಗಿನ್ ಆಗ್ತೀನಿ. ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಬೇಕು. 284519 ಲಾಗಿನ್ ಅಂತ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ಸರ್ಕಾರ ಯುವ ನಿಧಿ ಅಂತ ಇಲ್ಲಿ ಕೆಳಗಡೆ ನೋಡಿ. ಟು ಚೆಕ್ ದ ಅಕಾಡೆಮಿಕ್ ಡೀಟೇಲ್ಸ್ ಇನ್ NAD ಪೋರ್ಟಲ್ ಪ್ಲೀಸ್ ಕ್ಲಿಕ್ ಹಿಯರ್. ನೀವು NAD ಪೋರ್ಟಲ್ನಲ್ಲಿ ಶೈಕ್ಷಣಿಕ ವಿವರಗಳನ್ನು ಪರಿಶೀಲಿಸಲು ಬಯಸಿದರೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಇದು NAD ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ನೀವು ಅಲ್ಲಿ ಡೀಟೇಲ್ಸ್ ನೋಡ್ಕೋಬೋದು. ಅಂದರೆ ಪ್ರತಿಯೊಬ್ಬರಿಗೂ ಏನಂದರೆ ಒಂದು NAD ನಂಬರ್ ಅಂತ ಒಂದು ಕ್ರಿಯೇಟ್ ಆಗಿರುತ್ತೆ. ನೀವು ಅದನ್ನು ಇಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್. ನೀವು ಸೊ ನಿಮ್ಮ ವಿಶ್ವವಿದ್ಯಾಲಯದಿಂದ ನೀವೇನಾದ್ರು ಡಿಗ್ರಿ ತೊಗೊಂಡಿದ್ದೀರಿ ಅಂದ್ರೆ ಈ NAD ಇಂದನೇ ಅದು ಆಟೋಮೆಟಿಕ್ ಎಲ್ಲ ವೆರಿಫೈ ಆಗಿಬಿಡುತ್ತೆ ಫ್ರೆಂಡ್ಸ್. ಅಂದರೆ ವೆರಿಫೈ ಆಗೋಕ್ಕೋಸ್ಕರ ಈ ಥರ NAD ಅಂತ ಕೊಟ್ಟಿದ್ದಾರೆ ಆ ಥರ. ಸೊ ಮತ್ತು ಕೆಳಗಡೆ ಸೆಲ್ಫ್ ಡಿಕ್ಲರೇಷನ್ ಅಂತ ಇದೆ. ಅಂದರೆ ಐ ಎಮ್ ಡೊಮಿಕಲ್ ಆಫ್ ಕರ್ನಾಟಕ ಅಂದರೆ ನಾನು ಕರ್ನಾಟಕ ಗೃಹವಾಸಿ ಆಗಿರ್ತೇನೆ, ಮತ್ತು ನಾನು 2023 ವರ್ಷದಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ಇದೆ. ಮತ್ತು ನಾನು ಹೈಯರ್ ಎಜುಕೇಷನ್ ಮಾಡೋತ್ತಿಲ್ಲ ಅಂತ. ಸೊ ನೀವು ಇಲ್ಲಿರುವಂಥ ಎಲ್ಲ ಫುಲ್ಫಿಲ್ ಮಾಡಬೇಕು ಫ್ರೆಂಡ್ಸ್. ಆವಾಗ ಮಾತ್ರ ನೀವು ಅರ್ಹತೆ ಪಡಿತೀರಾ ಅರ್ಜಿ ಸಲ್ಲಿಸಲಿಕ್ಕೆ. ಮತ್ತು ನಾನು ಸ್ವಯಂ ಉದ್ಯೋಗಿ ಇಲ್ಲ ಅಂತ, ನಾನು SIPF ರಾಷ್ಟ್ರೀಯ ಪಿಂಚಣಿ ಯೋಜನೆ ಫಲಾನುಭವಿ ಆಗಿಲ್ಲ ಅಂತ, ಮತ್ತು ನಾನು ಉದ್ಯೋಗಿ ಆಗಿಲ್ಲ, ಸರ್ಕಾರಿ ಇರ್ಬೋದು ಅಥವಾ ಖಾಸಗಿ ಕ್ಷೇತ್ರ ಇರ್ಬೋದು, ಈ ಥರ ಎಲಿಜಿಬಿಲಿಟಿ ಇದೆ, ನೀವು ಆಗಿರಬಾರ್ದು. ಸೊ ಈ ಥರ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಇನ್ ದ ಅಪ್ಲಿಕೇಶನ್ ಆಸ್ ಪರ್ ದಿ ಯುವ ನಿಧಿ ಗೈಡ್ಲೈನ್ಸ್ ಇಸ್ ಥ್ರೂ ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಅಂಡ್ ಇಫ್ ಇಟ್ ಇಸ್ ಪ್ರೂವ್ಡ್ ಫಾಲ್ಸ್ ಐ ವಿಲ್ ಬಿ ಲೈಬಲ್ ಫಾರ್ ದ ಲೀಗಲ್ ಆಕ್ಷನ್ ಅಂಡ್ ಕ್ಯಾನ್ಸಲೇಷನ್ ಆಫ್ ಮೈ ಅಪ್ಲಿಕೇಶನ್ ಅಂಡ್ ಬೆನಿಫಿಟ್ಸ್ ಅಂತ. ಅಂದರೆ ಇಲ್ಲಿ ತೋರಿಸಿರುವಂಥ 6 ಪಾಯಿಂಟ್ಸ್ ನೀವು ಎಲಿಜಿಬಲ್ ಆಗಬೇಕು, ಆಗ ಮಾತ್ರ ನೀವು ಅರ್ಜಿ ಸಲ್ಲಿಸಬೇಕು. ನೀವೆಲ್ಲ ಎಲಿಜಿಬಲ್ ಆಗಿಲ್ಲ ಕೂಡ ನೀವು ಅರ್ಜಿ ಸಲ್ಲಿಸಿದ್ದೀರ ಅಂದ್ರೆ ನಿಮಗೆ ಲೈಕ್ ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದೇನೆ ಅಂತ ನೀವು ಇಲ್ಲಿ ಒಪ್ಪಿಗೆ ಕೊಡ್ತಾ ಇದ್ದೀರಾ. ಸೊ ಅದಕ್ಕೆ ಸರ್ಕಾರ ಮತ್ತು ಪ್ರಯೋಜನಗಳನ್ನು ತಿರಸ್ಕಾರ ಮಾಡಬಹುದು. ಸೊ ಆ ಥರ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೆ ಎಲ್ಲ ಅರ್ಹತೆ ಇದೆ ಅಂದರೆ ಇಲ್ಲ ಅರ್ಹತೆ ಇಲ್ಲ ಅಂತಂದರೆ ನೀವು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಕೆಳಗಡೆ ಆಧಾರ್ ಅಥೆಂಟಿಕೇಷನ್ ಅಂತ ಗೆಟ್ ಡೀಟೇಲ್ಸ್ ಬೈ ಆಧಾರ್ ನಂಬರ್ ಅಂತ. ಇಲ್ಲಿ ನೀವು ಇಲ್ಲಿ ನಿಮ್ಮ ನೇಮು, ಇಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಬೇಕು ಫ್ರೆಂಡ್ಸ್. ಎಂಟರ್ ಮಾಡಿದ್ದೀನಿ. OTP ಪಡೆಯಿರಿ ಅಂತ ಕ್ಲಿಕ್ ಮಾಡು. ಅಲ್ಲಿ ಕನ್ಸಲ್ಟ್ ಕೊಡಬೇಕಂತೆ, ಕನ್ಸಲ್ಟ್ ಟಿಕ್ ಕೊಡಬೇಕು. ನೆಕ್ಸ್ಟ್ OTP ಪಡೆಯಿರಿ. OTPಯನ್ನು ಕಳಿಸಲಾಗಿದೆ ಅಂತ ಏನು ಬಂದಿದೆ OTP 2326. ಕೆಳಗಡೆ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಕ್ಲಿಕ್ ಮಾಡಬೇಕು. ಈ ಥರ ಬರುತ್ತೆ. ಇಲ್ಲಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ, ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕೊಟ್ಟು, ಸೊ ನಮ್ಮ ಹೆಸರು ಮತ್ತು ನಮ್ಮ ಫೋಟೋ, ನಮ್ಮ ಡೇಟ್ ಆಫ್ ಬರ್ತು, ಲಿಂಗ, ಪುರುಷ ಅಥವಾ ಎಲ್ಲ ಅಡ್ರೆಸ್ಸು ಎಲ್ಲ ಬಂದುಬಿಡುತ್ತೆ. ಅಡ್ರೆಸ್ ಏನು ಕರೆಕ್ಟಾಗಿದೆ ಅಂದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿದ್ರೆ ನೀವು ಎಡಿಟ್ ಮಾಡ್ಕೋಬೋದು. ನಾನು ಎಸ್ ಅಂತ ಕ್ಲಿಕ್ ಮಾಡ್ತೀನಿ ಕರೆಕ್ಟಾಗಿರೋಕ್ಕೋಸ್ಕರ. ಆಫ್ ದ ಅಪ್ಲಿಕೆಂಟ್ ಅಂತ, ನಿಮ್ಮದು ಜಿಲ್ಲೆ ಯಾವುದು ಅಂತ. ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ. ನೇಮ್ ಆಫ್ ದ ತಾಲೂಕು ಚಿಂತಾಮಣಿ ತಾಲೂಕು ಅಂತ. ಇಲ್ಲಿ ನಿಮ್ಮ ಕೋರ್ಸನ್ನು ಆಯ್ಕೆ ಮಾಡಬೇಕಾಗುತ್ತೆ ಯಾವುದು ಅಂತ, ಮತ್ತು UGನ PG UG, ಮತ್ತು ಬೋರ್ಡ್ ನೇಮ್ ಯಾವುದು ಅಂತ. ನಮ್ಮದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಬೇಕು ನೀವು. ಎಂಟರ್ ಮಾಡಿದ್ಮೇಲೆ ಮತ್ತು ನಿಮ್ಮ SSLC ನೆಕ್ಸ್ಟ್ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ದ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರೀಬೇಕು. ಮತ್ತು ನಿಮ್ಮ ಕಾಲೇಜ್ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಡೇಟ್ ಆಫ್ ರಿಸಲ್ಟ್ ಯಾವಾಗ ಫಲಿತಾಂಶ ಬಂತು ಅಂತ ಅದ್ರ ಮೇಲೆ ಅದು ಮೆನ್ಷನ್ ಮಾಡಬೇಕು. ಮತ್ತು ಡೊಮಿಕೈಲ್ ವೆರಿಫಿಕೇಷನ್ಗೆ
ಯಾವುದು ಅಂತ ಸೆಲೆಕ್ಟ್ ಎನಿ ಒನ್ ಆಪ್ಷನ್ ಫಾರ್ ದ ಡೊಮಿಕಲ್ ಚೆಕ್ಗೆ ಯಾವುದಾದ್ರೂ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. CET ನಂಬರ್, ರೇಷನ್ ಕಾರ್ಡ್, ಡಿಪ್ಲೊಮಾ, ಡಿಗ್ರಿ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಅಪ್ಲಿಕೆಂಟ್ ಕಮ್ಯುನಿಕೇಷನ್ ಡೀಟೇಲ್ಸ್, ನಿಮ್ಮ ಮೊಬೈಲ್ ನಂಬರ್ ಅಥವಾ ನಿಯರೆಸ್ಟ್ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಹಾಕಬೇಕಾಗುತ್ತೆ. ಮತ್ತು ಇಮೇಲ್ ID. ಮತ್ತು ಅಡಿಷ್ನಲ್ ಡೀಟೇಲ್ಸ್ ಬಂದುಬಿಟ್ಟು ನಿಮ್ಮದು ಕ್ಯಾಸ್ಟ್ ಕ್ಯಾಟಗರಿ ಯಾವುದು ಅಂತ ಕೇಳಿದ್ದಾರೆ, ಯಾವುದಿದ್ರೆ ಅದನ್ನು ಹಾಕಬೇಕಾಗುತ್ತೆ. ಡು ಯು ಹ್ಯಾವ್ ಡಿಸಬಿಲಿಟಿ ಇದ್ದರೆ ಎಸ್, ಇಲ್ಲ ಅಂದರೆ ನೋ ಅಂತ ಹಾಕಬೇಕು. ಸೊ ಈ ರೀತಿ ಎಲ್ಲ ನೀವು ಹಾಕ್ಬಿಟ್ಟು ನೀವು ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಬೇಕು. ಮತ್ತು ನೆಕ್ಸ್ಟ್ ಸಬ್ಮಿಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಸ್ಟೆಪ್ ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಅಪ್ಲೋಡ್ ಮಾಡೋದಿದ್ರೆ ಅದು ತೋರಿಸುತ್ತೆ. ಏನಾದ್ರು ಮಾಡಬೇಕಾದ್ರೆ ಅಪ್ಲೋಡ್ ಮಾಡಬೇಕು, ಇಲ್ಲಾಂದರೆ ಇಲ್ಲ. ಎಲ್ಲ ಆದಮೇಲೆ ನಿಮ್ಗೆ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಸೇವ್ ಮಾಡಿಟ್ಕೋಬೋದು. ಸೊ ಮತ್ತು ನೀವು ಇದೇ ಲಾಗಿನಲ್ಲಿ ಬಂದುಬಿಟ್ಟು ನೀವು ಸ್ಟೇಟಸನ್ನು ಕೂಡ ಚೆಕ್ ಮಾಡ್ತಾ ಇರ್ಬೋದು, ಏನಾಗಿದೆ ಅಪ್ಲಿಕೇಶನ್, ಏನು ಕತೆ ಅಂತ, ಅಪ್ರೂವ್ ಆಗಿದೆ, ರಿಜೆಕ್ಟ್ ಆಗಿದೆ ಅಂತ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ರೀತಿ ಸರ್ಕಾರದಿಂದ ಬರುವಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.